ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ ಮತ್ತು ಸನಾತನ ವೀರಶೈವ ಧರ್ಮದ ಸಂಶೋಧನೆ ಮತ್ತು ಅಧ್ಯಯನ ಕೇಂದ್ರ, ಸನಾತನ ವೀರಶೈವ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಈ ನಮ್ಮ ಧರ್ಮಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು, ಸದ್ಬೋಧನೆಯನ್ನು, ಸಾಕಷ್ಟು ಕೆಲವು ಸಂಶೋಧನೆಯ ವಿಚಾರಗಳನ್ನು, ಧಾರ್ಮಿಕ ಕೆಲವು ಪರಿಭಾಷೆಗಳನ್ನು, ಧರ್ಮದ ಸೂತ್ರಗಳನ್ನು, ಇವತ್ತಿನ ಕಲಿಯುಗದಲ್ಲಿ ಧರ್ಮಕ್ಕೆ ಯಾವ ರೀತಿ ಬೆಲೆ ಇದೆ, ಏನಾಗ್ತಾ ಇದೆ ಅಂತಕ್ಕಂಥ ಪ್ರಸ್ತುತ ವಿದ್ಯಮಾನಗಳನ್ನು ಕುರಿತು ಕೆಲವು ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಈಗ ಇವತ್ತಿನ ಈ ಒಂದು ಧರ್ಮದ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಪ್ರತಿಯೊಂದು ಮಠಗಳು ಕೂಡ ರಾಜಕೀಯದ ಜೊತೆ ಸಂಪರ್ಕ ಹೊಂದಿದ್ದಾವೆ. ಅದರಿಂದ ಏನಾಯಿತು, ಶುದ್ಧ ಧರ್ಮಕ್ಕೆ ಕೊರತೆ ಆಯಿತು, ಶುದ್ಧ ಧರ್ಮಕ್ಕೆ ಬೆಲೆ ಕಡಿಮೆ ಆಯಿತು, ಅದರ ಗುಣಮಟ್ಟ ಕಡಿಮೆ ಆಯಿತು. ಯಾವಾಗ ಬಂದು ರಾಜಕೀಯವು ಮಠಗಳನ್ನು ಹೊಕ್ಕಿತೋ, ಯಾವಾಗ ಧಾರ್ಮಿಕ ಗುರುಗಳು ಮಠಾಧೀಶರು ರಾಜಕೀಯದ ಜೊತೆ ಸಂಪರ್ಕವನ್ನು ಹೊಂದಿದರೋ, ಆಗ ನಿಜವಾದ ಧರ್ಮದ ಗುಣಮಟ್ಟ ಕುಸಿಯುತ್ತಾ ಬಂತು. ಇದಕ್ಕೇನು ಕಾರಣ ಅಂತಂದರೆ, ವಿದ್ಯಾಸಂಸ್ಥೆಗಳನ್ನು ಕಟ್ಟತಕ್ಕಂಥ ಅಭಾವವೇ ಒಂದಾದರೆ, ಯಾವುದಾದ್ರೂ ಬೇರೆ ಸಮಕಾಲೀನ ಮಠಗಳು ಅಥವಾ ಬೇರೆ ಇತರ ಜಾತಿಯ ಮಠಗಳು ಸ್ವಲ್ಪ ಅನುಕೂಲ ಸ್ಥಿತಿಯಲ್ಲಿದ್ದರೆ ತಾವು ಕೂಡ ಅನುಕೂಲ ಮಾಡ್ಕೋಬೇಕು, ಅವ್ರಿಗಿಂತ ಕಡಿಮೆ ಇರಬಾರ್ದು ನಾವು ಅಂತೇಳಿ ಪೈಪೋಟಿ ಮೇಲೆ ಅವರು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದರೆ ನಾನು ಕಟ್ಟಬೇಕು, ಅವರು ಒಂದು ಹೆಲಿಕಾಪ್ಟರ್ ತಗೊಂಡ್ರೆ ನಾನು ತಗೋಬೇಕು, ಅವರು ಒಂದು ಮೆಡಿಕಲ್ ಕಾಲೇಜ್ ತಂದರೆ ನಾನು ತರಬೇಕು. ಈ ಥರ ಒಂದು ಪೈಪೋಟಿ ಸ್ವಾಮಿಗಳಲ್ಲೂ ಬಂದ್ಬಿಟ್ಟು ಮಠಗಳು ಇವತ್ತು ಈ ರೀತಿ ಆಗ್ಲಿಕ್ಕೆ ಕಾರಣ, ಅಲ್ಲಿ ನಿಜವಾದ ಧರ್ಮದ ಕೆಲಸಗಳು ನಡೀತಾ ಇಲ್ಲ. ಕೇವಲ ಶಾಲಾ ಕಾಲೇಜುಗಳಲ್ಲಿ ಇದಾಗಿದ್ದಾರೆ. ಇದು ಯಾವ ಅನುಕರಣೆ ಅಂದರೆ, ಹಿಂದಿನ ಕಾಲದಲ್ಲಿ ಹಿರೇಮಠಗಳಿತ್ತಲ್ಲ, ಈಗೇನು ವೀರಶೈವ ಮಠಗಳು ಊರುಗಳಲ್ಲಿ ಗ್ರಾಮಗಳಲ್ಲಿ ಜಂಗಮರೇನಿದ್ದಾರಲ್ಲ, ಅವರ ಪೂರ್ವಿಕರು ಈ ರೀತಿ ಮಠಗಳನ್ನು ನಡೆಸ್ತಾ ಇದ್ದರು. ಮಠ ಅಂತಂದರೆ ಇಲ್ಲಿ ವಿದ್ಯಾಶಾಲೆ ಅನ್ನೋದೇ ಪ್ರಧಾನ. ಅಲ್ಲಿ ಆಧ್ಯಾತ್ಮ ವಿದ್ಯೆಯನ್ನು ಕಲಿಸ್ತಾರೆ, ಪಾರಮಾರ್ಥಿಕ ಆಧ್ಯಾತ್ಮಿಕ ಮತ್ತು ಲೌಕಿಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದರು. ಶಾಲೆ ಅಂತಂದರೆ ಅದು ಒಂದು ಸಾಲು, ಅಂದರೆ ಹಲವಾರು ರೀತಿ ವಿದ್ಯೆಗಳನ್ನು, ಅಲ್ಲಿ 64 ವಿದ್ಯೆಗಳನ್ನು ಕೂಡ ಕಲಿಸ್ತಾ ಇದ್ದರು. ಕುಶಲ ಕಲೆಗಳಾಗಿರ್ಬೋದು, ಯುದ್ಧ ಕಲೆ ಆಗಿರ್ಬೋದು, ಎಲ್ಲ ರೀತಿಯ ನಾಟ್ಯ, ನಟನ, ಸಂಗೀತ, ವ್ಯಾಕರಣ, ಛಂದಸ್ಸು, ಮೀಮಾಂಸೆ, ವಿದ್ಯೆ, ವಿನಯ, ಗಾಂಭೀರ್ಯ ಪ್ರತಿಯೊಂದನ್ನು ಕಲಿಸ್ತಾ ಇದ್ರಲ್ಲಿ. ಮತ್ತು ಬೇರೆ ಕುಶಲ ಕಲೆಗಳೇನಿದ್ದಾವೆ ಜೀವನಕ್ಕೆ ಬೇಕಾದಂಥವು, ಅವನ್ನು ಕೂಡ ಕಲಿಸ್ತಾ ಇದ್ವು. ಆದ್ದರಿಂದ ಶಾಲಿ ಅಂತಕ್ಕಂಥ ಪದ, ಪದ್ಮಶಾಲಿ, ಅರ್ಕಶಾಲಿ ಇತ್ಯಾದಿ ಶಾಲಿ ಅಂತೇನು ಬರುತ್ತೋ ಅವೆಲ್ಲವೂ ಕೂಡ ಇಂಥ ಕುಶಲ ಕಲೆಗಳನ್ನು ಕಲಿಸ್ತಿದ್ದಂಥ ಒಂದು ಶಾಲೆಗಳಾಗಿದ್ದವು. ಶಾಲಿ ಮತ್ತು ಶಾಲೆ ಎರಡೂ ಒಂದೇ. ಮಠ ಮತ್ತು ಹಿರೇಮಠ ಅಂತಂದರೆ ಇದೆಲ್ಲ ಒಂದೇ ಕೆಲಸಗಳನ್ನು ಮಾಡ್ತಿದ್ದಂಥ ಒಂದು ಸಂಪ್ರದಾಯಗಳು. ಅಂದರೆ ಇವರು ಗುರುಗಳು, ಎಲ್ಲದಕ್ಕೂ ಗುರುಗಳು, ಬರೀ ವಿದ್ಯೆಗೆ ಮಾತ್ರ ಅಲ್ಲ, ಪ್ರತಿಯೊಂದಕ್ಕೂ ಗುರುಗಳು. ಅಂದರೆ ಅಷ್ಟು ನಿಪುಣರು ಇವರು ಪ್ರತಿಯೊಂದರಲ್ಲೂ. ಅಂಥ ಒಂದು ಜಂಗಮರ ಪರಿಸ್ಥಿತಿ ಏನಾಗಿದೆ ಇವತ್ತು ಅಂತಂದರೆ, ಹೀನಾಯ ಮಾಡಿ ಲೆಕ್ಕದಲ್ಲೇ ಇಲ್ಲ. ಯಾವುದೇ ಊರಿಗೆ ಹೋಗ್ರಿ, ಐನಾರುಗಳು ಜಂಗಮರು ಲೆಕ್ಕದಲ್ಲೇ ಇಲ್ಲ. ಇವತ್ತು ಮೆರಿತಿರ್ತಕ್ಕಂಥವ್ರು ಯಾರು ಅಂದರೆ, ನಿನ್ನೆ ಮೊನ್ನೆ ಲಿಂಗ ಕಟ್ಕೊಂಡಿದ್ದಾರಲ್ಲ ಅವ್ರು ಮೆರಿತಾ ಇದ್ದಾರೆ. ಲಿಂಗದ ಓನಾಮ ಗೊತ್ತಿಲ್ಲದವರು ಲಿಂಗದ ಬಗ್ಗೆ ಗಂಟೆಗಟ್ಟಲೆ ಭಾಷಣವನ್ನು ಜಂಗಮರಿಗೆ ಹೇಳ್ಕೊಡಕ್ಕೆ ಬರ್ತಾ ಇದ್ದಾರೆ. ನಾನು ಬಾರಿಗೂ ಹೇಳ್ತಿರ್ತೀನಿ, 6 ಅಡದವಳು ಮುಂದೆ 3 ಅಡದವಳು ಮುಲುಕಿ ತೋರಿಸಿದ್ಲಂತೆ. ಇದು ಈಗ ಆಗ್ತಿರೋ ಕೆಲಸ. ಅವ್ರಿಗೆ ಗೊತ್ತಿದೆ ಜಂಗಮರಿಗೆ ಲಿಂಗ ಯಾವುದು, ಗುರು ಯಾವುದು, ಧರ್ಮ ಯಾವುದು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಎಲ್ಲಿಗೋಗಿ ನಿಲ್ಲುತ್ತೆ, ಈಗೇನಾಗಿದೆ,
ನಾವು ಲಿಂಗ ಕಟ್ಟಿದವ್ರು ಎಷ್ಟು ಜನ ಲಿಂಗ ಉಳಿಸ್ಕೊಂಡಿದ್ದಾರೆ ಎಲ್ಲವೂ ಗೊತ್ತಿದೆ, ನೋಡ್ತಿರ್ತಾರೆ. ಪ್ರತಿದಿನ ಅವರು ಇನ್ಸ್ಪೆಕ್ಷನ್ ಮಾಡ್ತಿರ್ತಾರೆ, ಇನ್ಸ್ಪೆಕ್ಟರ್ ಆಗಿರ್ತಾರೆ, ನಿರೀಕ್ಷಕರಾಗಿರ್ತಾರೆ. ತಾವು ಯಾವ್ದಾದ್ರು ಒಂದು ಧರ್ಮವನ್ನು ಮಾಡಿ ಬಂದರೆ ಯಾವ್ದಾರು ಒಂದು ಮನೆಗೆ ಹೋಗಿ ಅಲ್ಲಿ ಡೆವಲಪ್ಮೆಂಟ್ ಆಯ್ತಾ ಇಲ್ವೇ ಅಂತ ನೋಡ್ತಿರ್ತಾರೆ ಐನಾರು. ಆದ್ರೆ ಪಾಪ ಜನಗಳಿಗೆ ಗೊತ್ತಿಲ್ಲ, ಐನಾರು ಏನು ಬಲ್ಲರು, ನಮ್ಮನೆಗೆ ಏನು ಬಂದು ನೋಡಿದ್ದಾರೆ ಅವರು ಅಂತೇಳಿ ಅವರು ಮನಸ್ಸಿಗೆ ಬಂದಂಗೆ ಮಾಡ್ತಿರ್ತಾರೆ. ಲಿಂಗ ಒಂದು ಕಡೆ ಗೂಟಕ್ಕೆ ನೇತಾಕಿ ನೋಡೋನ್ ತಗೋ ಅಂದ್ಬಿಟ್ಟು ಐನಾರು ಬಂದು ದಿವ್ಸ ತೆಗೆದ್ರೆ ಆತು ಅಂತ ಸುಮ್ಮನಿರ್ತಾರೆ. ಇಂಥವರು ಇವತ್ತು ಐನಾರಿಗೆ ಲೆಕ್ಚರ್ ಕೊಡೋಕ್ಕೆ ಬರ್ತಾರೆ. ಇದು ಎಂಥ ಒಂದು ಒಂದು ಮನಸ್ಥಿತಿ ಅವ್ರದ್ದು ಅಂದರೆ ನೀವೇ ಊಹೆ ಮಾಡಬೇಕು. ಹೀಗಾಗಿ ಅವರು ಭಾಳ ವಿಕೃತ ಮನಸ್ಸನ್ನು ಹೊಂದಿದ್ದಾರೆ. ಈ ವಿಕೃತ ಮನಸ್ಸಿಗೂ ಕೂಡ ಕೆಲವು ಇಂದಿನ ವಿಕೃತ ಸಂಶೋಧಕರೇ ಕಾರಣ. ಅವರು ಎಲ್ಲ ಸಮಾಜವನ್ನು ವಿಕೃತ ಕೃತಿಗಳನ್ನು ಬರೆದು ತಿರುಚಿ ಕೆಡಿಸಿದರು. ಹೀಗಾಗಿ ಈ ಅನುಕರಣ ಸಂಪ್ರದಾಯ ಇವರು ಹಿಡ್ಕೊಂಡ್ರು. ಯಾವಾಗ ಅವರು ದೇವರ ಮೂರ್ತಿಗಳ ಮೇಲೂ ಕೂಡ ಮೂತ್ರ ವಿಸರ್ಜನೆ ಮಾಡಿದರು, ಏನೂ ಆಗುವುದಿಲ್ಲ, ಮೂರ್ತಿಯಲ್ಲಿ ಏನೂ ಇಲ್ಲ ಅಂತ ಯಾವಾಗ ಹೇಳಿದರು, ಕೇವಲ ಶರಣರ ವಿಚಾರವಾದಿಗಳನ್ನು ಅಷ್ಟನ್ನೇ ಇಟ್ಟುಕೊಂಡು ಆ ಧೈರ್ಯದ ಮೇಲೆ ಹೇಳ್ತಾರೆ, ಮೂರ್ತಿ ಪೂಜೆ ಮೇಲೆ ಹುಚ್ಚೊಯ್ದ್ರು ಏನೂ ಆಗಲ್ಲ ಅಂತ ಹೇಳ್ತಾರೆ. ಎಂಥ ಅಧಿಕ ಪ್ರಸಂಗ, ಎಂಥ ವಿಕೃತ ಮನೋಭಾವನೆ ಅಂತಕ್ಕಂಥದ್ದು ನೀವು ನೋಡಬೇಕು. ಅದರ ಪರಿಣಾಮ ಕೂಡ ಎಲ್ಲರೂ ಮುಂದೆ ನೋಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದೇವರು ಧರ್ಮವನ್ನು, ತಮ್ಮ ಪೂರ್ವಿಕರನ್ನು, ಸಂಪ್ರದಾಯವನ್ನು ಜರಿದಾಗ ಯಾರೂ ಕೂಡ ಸುಮ್ಮನಿರೋದಿಲ್ಲ. ಒಂದು ಮಾತಂದರೂ ಕೂಡ ಯಾರೂ ಸುಮ್ಮನಿರಲ್ಲ. ಧರ್ಮದ ವಿಚಾರ ಬಿಟ್ಟೇ ಬಿಡಿ. ಹೀಗಾಗಿ ಇಂಥವು ಸಮಾಜದಲ್ಲಿ ಇಂಥವರಿಂದ ಕೆಟ್ಟೋದು. ಅಂಥವರಿಗೆ ನಾನೊಂದು ಮಾತು ಹೇಳ್ತೀನಿ. ಅವರು ಇಲ್ಲ ಸಲ್ಲದ ಸಾಹಿತ್ಯಗಳನ್ನು ಸೃಷ್ಟಿ ಮಾಡಿದರು. ಜಾತಿ ಜಂಗಮ ಅಂತ ಒಂತಂದರು. ಜಾತಿ ಜಂಗಮ ನೋಡಿ, ಜಾತಿ ಪ್ರಪಂಚದ ತುಂಬ ಇದೆ. ಜಾತಿ ಇಲ್ಲದ ಎಲ್ಲೂ ಇಲ್ಲ, ಎಲ್ಲ ಕಡೆ ಇದೆ. ನಾಯಿ, ನರಿ, ಬೆಕ್ಕು, ಹುಲಿ, ಸಿಂಹ ಎಲ್ಲದಕ್ಕೂ ಜಾತಿ ಇದೆ. ಒಂದು ಹೆಣ್ಣು ತರಕ್ಕೂ ನೀವು ಜಾತಿ ನೋಡ್ತೀರಿ, ಅದು ಕೂಡ ಎಲ್ಲ ಚೆನ್ನಾಗಿರ್ಬೇಕು ಅಂತೀರಿ. ಒಂಚೂರು ಮುಕ್ಕಾಗಿದ್ರೂ ಬೇಡ ಅಂತೀರಿ. ಅಂಥದ್ದು ಮನುಷ್ಯನಿಗೆ ಯಾಕೆ ಜಾತಿ ಇರಬಾರ್ದು? ಏನು ಜಾತಿ ಅನ್ನೋದೇನು? ಕಸುಬು ಅಷ್ಟೇ ಅದು. ನೀವು ಮಾಡೋ ಕಸುಬುಗಳನ್ನ ಜಾತಿ ಅಂದರೆ ಎಲ್ಲಿ ಹುಟ್ಟಿದೆ ಅಂತ. ಜಾತ್ ಅಂದರೆ ಹುಟ್ಟುವುದು. ನೀನು ಎಲ್ಲಿ ಹುಟ್ಟಿದೆ ಅಂತ ಗುರುತಿಸೋದು ಜಾತಿ. ಅದನ್ನು ನೀವು ದೊಡ್ಡದಾಗಿ ವ್ಯಾಖ್ಯಾನ ಮಾಡಿ ಜಾತಿ ಐನೋರು ಮಾಡಿಬಿಟ್ರು, ಬ್ರಾಹ್ಮಣರು ಮಾಡಿಬಿಟ್ರು ಅಂತ ಸುಮ್ಮನೆ ಏನು ಹಿಂದೆ ತಳ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಸುಮ್ಮನೆ ಹೊಗಳ್ತೀರಿ. ಹೆಂಗೆ ನೀವು ಯಾವ ಆಧಾರದ ಮೇಲೆ ನಿಮ್ಮ ಮೂಲ ನೀವು ತಿಳ್ಕೊಂಡಿದ್ದೀರಾ? ಏನು ಜಾತಿ ಅಂದರೆ ಏನು ತಿಳ್ಕೊಂಡಿದ್ದೀರಿ ನೀವು? ಇಂಥ ಸರಳವಾದ ವಿಷಯನೂ ಕೂಡ ನೀವು ಸಮಾಜದ ಮುಂದಿಟ್ಟು ದೊಡ್ಡ ಒಂದು ಪ್ರೊಪಗಂಡಗಳನ್ನು ಮಾಡ್ತಾ ಇದ್ದೀರಲ್ಲ. ನಿಮ್ಗೇನಾರ ಬುದ್ಧಿ ಇದೆಯಾ? ಯಾವನಾರ ನಿಮ್ಮ ಜಾತಿ ಮಾಡಿದ್ನ? ನೀವು ಆರಿಸ್ಕೊಂಡ್ರಿ. ನೀನು ಬಡಗಿ ಕೆಲಸ ಮಾಡುವಂತ ಯಾರು ಹೇಳಿದರು? ಕಮ್ಮಾರ್ ಕೆಲಸ ಮಾಡುವಂತ ಯಾರು ಹೇಳಿದರು? ಬೇರೆ ಯಾವುದೇ ಕೆಲಸ ಇರ್ಬೋದು, ಯಾರು ಹೇಳಿಲ್ಲ. ಅದೇ ರೀತಿ ಜಂಗಮರಿಗೂ ಕೂಡ ಧಾರ್ಮಿಕ ವೃತ್ತಿ ಮಾಡಿರಿ ನೀವು ಅಂತ ಸಮಾಜ ಹೇಳಿಲ್ಲ. ಅವರೇ ಸ್ವಯಂಪ್ರೇರಕವಾಗಿ, ಸ್ವಯಂ ಪ್ರಜ್ಞೆಯಿಂದ ಹಿಂದಿನ ಕಾಲದಿಂದ ಸಾವಿರಾರು ವರ್ಷದಿಂದ ಮಾಡ್ತಾ ಬಂದ್ದಾರೆ. ಅದು ಜಾತ್ ಅಂದರೆ ಹುಟ್ಟೋದು, ಎಲ್ಲಿ ಹುಟ್ಟಿದು, ಗುರುತಿಸುವಿಕೆ, ಐಡೆಂಟಿಟಿ ಅಷ್ಟೇ ಅದು. ಅದಕ್ಕೋಸ್ಕರ ನೀವು ಅದನ್ನು ದೊಡ್ಡದಾಗಿ ಬಿಂಬಿಸೋಕ್ಕೆ ಹೋಗಬಾರ್ದು. ವರ್ಣಾಶ್ರಮಗಳು ಕೂಡ ಅಷ್ಟೇ, ವರ್ಣಗಳು ಕೂಡ ಅಷ್ಟೇ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳು ಅವು ಯಾರೂ ಮಾಡಿದವಲ್ಲ. ನೀನು ವೇದವನ್ನು ಓದಿದರೆ ಬ್ರಾಹ್ಮಣ. ಅವರೇ ಶರಣರು ಹೇಳಿದಾರಲ್ಲ, ವೇದವನ್ನು ಓದಿ ಆರ್ವನಾದ ಅಂತೆಲ್ಲ ವಚನ ಐತಲ್ಲ, ಅದನ್ನು ಓದ್ಕೊಂಡ್ರೆ ಸಾಕಲ್ಲ, ಇನ್ನೇನು ಬೇಕು ನಿಮಗೆ? ಮತ್ತೆ ಇನ್ನೊಂದು ಸಲ ಪಂಗಿ ಓದಕ್ಕೆ ಬರ್ಬೇಕಾ ನಿಮಗೆ? ವೇದವನ್ನು ಓದಿ ಆರ್ವನಾದ ಹೇಳಿದಾರೆ ತಾನೆ. ಆ ವಚನ ನೀವು ಬಿಸಾಟಿ ಮತ್ತ್ಯಾಕೆ ಜಾತಿ ಸುದ್ದಿ, ವರ್ಣ ಸುದ್ದಿ ಹಿಡಿತೀರಿ? ಹಂಗಾಗಿ ಈ ವರ್ಣಗಳು ಕೂಡ ಅಷ್ಟೇ. ಅದರಿಂದ ಜಾತಿ ಜಂಗಮ. ಜಾತಿ ಬ್ರಾಹ್ಮಣ ಅಂದರೆ ನೋಡೋಣ, ನಿಮಗೆ ತಾಕತ್ತಿದ್ದರೆ, ನಿಮಗೆ ಬುದ್ಧಿ ಅನ್ನೋದಿದ್ದರೆ, ತಲೆ ಒಳಗೆ ಇಲ್ಲದಿದ್ದರೆ ನೀವು ಹೇಳ್ರಿ ನೋಡೋಣ. ಬ್ರಾಹ್ಮಣ, ಜಾತಿ ಬ್ರಾಹ್ಮಣ ಅಂತ. ಜಾತಿ ಬ್ರಾಹ್ಮಣ ಬೇರೆ, ನೀತಿ ಬ್ರಾಹ್ಮಣ ಬೇರೆ ಇರ್ತಾನ? ಅದೇ ರೀತಿ ಜಂಗಮರಲ್ಲೂ ಕೂಡ ಜಾತಿ ಜಂಗಮ ಬೇರೆ ಇರಲ್ಲ. ಇಂದಿನಿಂದ ಏನು ಮಾಡ್ಕೊಂಬಂದರೋ ಅವರೇ ಇರ್ತಾರೆ ಜಂಗಮ. ಧರ್ಮ ಪ್ರಸಾರವನ್ನು ಮಾಡಿದರೆ ಅವನಿಗೆ ಜಂಗಮ ಅಂತ. ಬೇರೆ ಏನಾದ್ರು ಮಣ್ಣು ಕೆಲಸ, ಕಲ್ಲು ಕೆಲಸ ಮಾಡಿದ್ರೆ ಜಂಗಮ ಅಂತಾರೆ ಅವನಿಗೆ. ಬುದ್ಧಿ ಏನಾರು ಇದೆಯಾ ನಿಮ್ಗೆ ಸ್ವಲ್ಪ? ಯಾವ ಸ್ವಾಮಿಗಳಾರೆ ನಿಮ್ಗೆ ಹೇಳಿದ್ರ?
ಇಂಥದನ್ನೆಲ್ಲ ತಲೆ ಒಳಗೆ ಹಚ್ಚಿ ನಿಮ್ಮನ್ನು ಸುಮ್ಮನೆ ಸಮಾಜದಲ್ಲಿ ಗೊಂದಲ ಹಚ್ಚೋಕ್ಕೆ ಮಾಡಿಟ್ಟಿದ್ದಾರಲ್ಲ, ಅವ್ರಿಗೂ ಬುದ್ಧಿಲ್ಲ, ನಿಮಗೂ ಬುದ್ಧಿಲ್ಲ. ಅವ್ರಿಗೆ ಬುದ್ಧಿ ಐತಿ, ಆದರೆ ನಿಮ್ಮನ್ನು ಕೆಡ್ಸೋಕೆ ಅವರು ಈ ರೀತಿ ಮಾಡಿದ್ದಾರೆ. ನಿಮಗೆ ಬುದ್ಧಿಲ್ಲ ಮೊದಲು. ಇಂಥವು ತಿಳ್ಕೊಳ್ರಿ. ಇಂಥವು ತಿಳಿಸೋಕ್ಕೇ ನಾನು ಧರ್ಮಪೀಠ ಮಾಡ್ಕೊಂಡಿರೋದು. ಈಗ ಎಲ್ಲ ಓದಿ ಅಧ್ಯಯನ ಮಾಡಿ ಪುಸ್ತಕಗಳೆಲ್ಲ ಇಟ್ಕೊಂಡು ಯಾವನೇನು ಕೇಳಿರೋ ಆಧಾರ ಕೊಡೋಕ್ಕೋಸ್ಕರನೇ ಇಲ್ಲಿ ಕುಂತಿರೋದು ನಾನು. ಹೊಂದಂಗೆಲ್ಲ ಅನಿಸಿಕೆ ಮುಟ್ಟು ಐನರ್ಗಳು ಹೆಂಗೆ ಬೇಕಾ ಹಂಗೆ ಮಂಗಾಯ ಕುತ್ಕೊಳಕ್ಕಲ್ಲ. ಜಂಗಮನೇ ಅವನು. ಜಗದ್ಭರಿತ, ಜಗದೋದ್ಧಾರಕ, ಜಗತ್ತಿಗೆ ಬೆಳಕು ಮಾಡಿದವನು, ಜಗತ್ತಿನ ಧರ್ಮಸೂತ್ರವನ್ನು ಕೈಲಿಡಿದವನು ಜಂಗಮ. ಯಾವುದೋ ಒಂದು ದೊಡ್ಡ ಮಠ ಮಾಡ್ಕೊಂಬಿಟ್ಟು ಹೆಲಿಕಾಪ್ಟರ್ ಇಟ್ಕೊಂಡ್ರೆ ಅವನು ಜಂಗಮನ? ಅದು ನಿಮಗಾಯಿತು, ನಿಮ್ಮ ಸ್ವಾರ್ಥಕ್ಕಾಯ್ತು. ಅದು ಜಂಗಮದ ಅರ್ಥ ಎಲ್ಲಿ ಬಂತಲ್ಲಿ? ನಿಜವಾದ ಜಂಗಮರೇ ಜಂಗಮರು. ಆದ್ದರಿಂದ ನಮಗೂ ಗೊತ್ತಿದೆ, ನಿಮ್ಮಂತ ಹೇಳಿಸ್ಕೊಂಡು ನಾವು ನಿನ್ನೆ ಮೊನ್ನೆ ನಿಮ್ಮ ಲಿಂಗ ಕಟ್ಟಿ ನಿಮ್ಮಿಂದ ಹೇಳಿಸ್ಕೊಳ್ತಕ್ಕಂಥ ಪ್ರಸಂಗ ಇಲ್ಲಿ ಏನೂ ಇಲ್ಲ. ಅದೆಲ್ಲ ಬಿಟ್ಟು ಕಟ್ಟಿಡ್ರಿ ನೀವು. ಎಲ್ಲರೂ ಎಜುಕೇಟೆಡ್ ಆಗಬೇಕು, ನಿಜ ಒಪ್ಕೊಂತೀನಿ. ಜಂಗಮ ಯಾವುದು, ಗುರು ಯಾವುದು, ಲಿಂಗ ಯಾವುದೆಲ್ಲ ತಿಳ್ಕೋಬೇಕು. ಆದರೆ ಗುರುವಿ ತಿರುಮಂತ್ರ ಹಾಕದೆ ಅವರಿಂದಲೇ ಕಲ್ತು ಅವ್ರಿಗೆ ಆ ತಂದೆ ಗುಟ್ಟಿ ಅವನಿಗೇನೆ ಮಠ ಮಾಡ್ತಾರೆ ಯಾರಾದರೂ? ಇಂಥ ಬುದ್ಧಿ ಕಲಿಸೋದು ಇದು ದೂರ್ತ ಬುದ್ಧಿ. ಇದು ಅವನು ಕಾವಿನೇ ಹಾಕ್ಕೊಂಡಿರಲಿ, ಇದಕ್ಕೆ ದೂರ್ತ ಬುದ್ಧಿ ಅಂತ ಕರೀತಾರೆ. ಇದಕ್ಕೇನು ಒಳ್ಳೆ ಬುದ್ಧಿ ಸುಜ್ಞಾನ ಅಂತ ಕರೆಯೋದಿಲ್ಲ. ಇದೆಲ್ಲ ತಂದೆ ತಾಯಿ ಹುಟ್ಟಿದ ಬುದ್ಧಿನೇ ಅಲ್ಲ ಇದು. ಅದಕ್ಕೋಸ್ಕರನೇ ನಾನು ಈ ಧರ್ಮ ಪೀಠ ಮಾಡ್ಕೊಂಡು ಇಂಥವನ್ನೆಲ್ಲ ಹೇಳ್ತಾ ಇರೋದು. ಕೇಳಿಸ್ಕೊಳ್ರಿ, ಬಿಡ್ರಿ. ನಿಮ್ಮ ಯೋಗ್ಯತೆ ಇದ್ರೆ ಕೇಳಿಸ್ಕೊಂತೀರಿ. ನಿಮ್ಮ ಯೋಗ್ಯತೆನೇ ಇಲ್ಲ, ಒಳಗಡೆನೇ ಲದ್ದಿದ್ದಾಗ ನಾವೇನು ಹೇಳೋಕ್ಕಾಗ್ತದೆ ನಿಮಗೆ? ಹಂಗಾಗಿ ನೀವು ಬ್ರಾಹ್ಮಣರ ಮೇಲೆ ಪೈಪೋಟಿ ಮಾಡಿರಿ, ಗೊತ್ತಾಗುತ್ತೆ ಅವಾಗ. ಜಂಗಮರೇನೋ ಸುಲಭ ಸಿಕ್ಬಿಟ್ರು, ಅಕ್ಕಪಕ್ಕದ ಮನೆ ಸಿಕ್ಬಿಟ್ರು, ಯಾವನು ಬರೋಲ್ಲ, ಏನೂ ಕೇಳಲ್ಲ, ನಾವೆಲ್ಲ ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದ್ದೀವಿ, ಎಲ್ಲ ಲಿಂಗ ಕಟ್ಕೊಂಬಿಟ್ರೆ ಮುಗಿದೋಯ್ತು ನಿಮ್ಮದು, ಸಂಪತ್ತು ಬಂದೋಗ್ಬಿಡ್ತು, ಇನ್ನೇನೂ ಇಲ್ಲ ಅಲ್ಲಿ. ಲಿಂಗ ಕಟ್ಕೊಂಡು ಕೂಡ ಎಲ್ಲ ಮುಗಿದೋಯ್ತು. ಲಿಂಗವನ್ನು ಅರಿದ ಬಳಿಕ ಲಿಂಗವನ್ನು ಅರಿಬೇಕು. ಮೊದಲು ನೀವು ಲಿಂಗ ಕಟ್ಕೊಂಡ್ಕೊಳ್ಳೆ ಆಗಲ್ಲ. ಲಿಂಗ ಆಯ್ತು ಅಷ್ಟೇ. ಅದು ಇನ್ನು ಸ್ವಾಯತ್ತ ಆಗಿಲ್ಲ, ಸನ್ನಿಹಿತ ಆಗಿಲ್ಲ. ಲಿಂಗ ಜ್ಞಾನ ಏನು, ಶಿವಜ್ಞಾನ ಏನು ಬಂದಿಲ್ಲ ನಿಮಗೆ. ಲಿಂಗ ಆಯ್ತಾ ಅಷ್ಟ್ರಾಗೆ ನಿಂತಿದ್ರಿ ನೀವು. ಲಿಂಗ ಆಯ್ತಾ? ಆಯ್ತಾ ಲಿಂಗ ಅಷ್ಟೇ, ಆಯಿತು. ಇಷ್ಟೇ ನಿಮ್ಮ ಹಣೆ ಬರಗಳು. ಅದಕ್ಕೆ ಇದೆಲ್ಲ ಬಿಟ್ಟು ನಿಮಗಿಂತ ಜ್ಞಾನಿಗಳಾಗಿರ್ತಕ್ಕಂಥ ಜಂಗಮರ ಸಂಘವನ್ನು ಮಾಡಿ ಅವರಿಂದ ಸುಜ್ಞಾನವನ್ನು ಕಲಿತು ಲಿಂಗಕ್ಕೆ ಪಾವನ ಮಾಡಿರಿ. ನೀವು ಪಾವನ ಮಾಡ್ಕೊಳ್ರಿ. ಸುಮ್ಮನೆ ನೀವು ಮಂಗನಂಗೆ ಆಡ್ರಿ, ಏನೂ ಸಿಗಲ್ಲ ಇಲ್ಲಿ. ಲಿಂಗಾಯತ ಆಗಲ್ಲ. ನೀವು ಅವಾಗ ಮಂಗಾಯತ ಆಗ್ಬಿಡ್ತೀರ, ಹಂಗಾತ ಬೀಳ್ತೀರಿ. ಅದಕ್ಕೋಸ್ಕರ ಸಮಾಜದಲ್ಲಿರ್ತಕ್ಕಂಥ ಇಂಥ ಓರೆಕೋರೆಗಳನ್ನು, ದೋಷಗಳನ್ನು ತಿದ್ದಕ್ಕಂಥದ್ದು ನಮ್ಮ ಕೆಲಸ, ಧರ್ಮಪೀಠದ ಕೆಲಸ. ಪಾಪ ಭಾಳ ಜನ ಜಂಗಮರು ಅವ್ರದ್ದೇ ಆಗಿರ್ತಕ್ಕಂಥ ಕೆಲಸ, ಬಿಸಿ ಮತ್ತು ವ್ಯವಸಾಯ, ಉದ್ಯೋಗ ಏನೋ ಮಾಡ್ತಿರ್ತಾರೆ. ಪಾಪ ಎಲ್ಲರೂ ಧರ್ಮ ಪ್ರಸಾರ ಮಾಡಿರಿ. ನಿಮಗೆಲ್ಲ ಶಂಕು ಓದೇ ಸಾಕಾಗೋಯ್ತು. ಎಲ್ಲರೂ ಮುದುರ್ಕೊಂಡು ಕೂತಾರಲ್ಲೇ. ನಿಮ್ಮನ್ನು ಯಾವನು ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ. ಬಸವಣ್ಣ ಅಲ್ಲ, ನೀನು ಯಾವನೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ ನಿಮ್ಮನ್ನು. ನನಗೆ ಗೊತ್ತಾಯ್ತಲ್ಲ. ನಿಮ್ಮಲ್ಲಿ ಎಷ್ಟು ಕೆಟ್ಟ ಭಾವನೆ ಐತೆ ಅಂದರೆ, ಒಂದು ಚೂರು ಮೇಲೆ ಹೋದ್ರೆ ಸಹಿಸಲ್ಲ, ಒಂದು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಸಹಿಸಲ್ಲ. ಇಂಥ ಕೆಟ್ಟ ಗುಣ ಮನಸ್ಸಿನಲ್ಲಿದ್ದರೆ ಇನ್ನು ಯಾವ ಕಾಲಕ್ಕೆ ನೀವು ಉದ್ಧಾರ ಆಗ್ತೀರಿ? ಒಂದು ಮಠಗಳನ್ನೇ ಸಹಿಸಲ್ಲ. ದ್ವೇಷ ಹುಟ್ಟಿದ್ದೇ ಮಠಗಳಿಂದ, ಜನಗಳಲ್ಲ. ಪಾಪ ಅವರೆಲ್ಲ ಚೆನ್ನಾಗೇ ಇದ್ದರು. ಇಂಥ ಸುಪೀರಿಯಾರಿಟಿ, ಇಂಥ ವೈಟ್ ಕಾಲರ್ ಬುದ್ಧಿ ಜನಗಳಲ್ಲಿ ಇರಲಿಲ್ಲ. ಅವಾಗೆಲ್ಲ ಬರೀ ಬೇಸಾಯ, ಪಶುಪಾಲನೆ, ದನ ಕರ ಕಾದ್ಕೊಂಡು ಸುಮ್ಮನಿದ್ರೇವಿನ ಮುದ್ದೆ ಉಂಡ್ಕೊಂಡು ಇದೆಲ್ಲ ಗೊತ್ತೇ ಇರಲಿಲ್ಲ. ಈ ವೈಟ್ ಕಾಲರ್ ಸಂಸ್ಕೃತಿ ಇವೆಲ್ಲ ಬಂದಿದ್ದೇ ಈ ಮಠಗಳಿಂದ ಮತ್ತು ರಾಜಕೀಯದಿಂದ. ಇವರಿಬ್ಬರು ಯಾವ ಸೇರಿದ್ರು ಮುಗಿದೋಯ್ತು. ಸಮಾಜದಲ್ಲಿ ಒಳ್ಳೆ ಗುಣ ಇದ್ದಿದ್ದು ಹೊರಟೋಯ್ತು. ಅದಕ್ಕೋಸ್ಕರ ನಾವು ಚಿಕ್ಕ ವಯಸ್ಸಿಂದ ಇದನ್ನು ನೋಡ್ತಾನೇ ಬಂದಿದ್ದೀವಿ. ಅದನ್ನೇ ತದ್ರೂಪ ಹೇಳ್ತೀನಿ ನಾನು. ಮತ್ತು ಬೇರೆ ಯಾವುದಾದ್ರು ಹುಟ್ಟಾಕೊಂಡು ಅಸಹಜವಾದ್ದನ್ನು ನಾನು ಹೇಳೋಕ್ಕೆ ಹೋಗೋದಿಲ್ಲ. ನೋಡಿರೋದು, ಅನುಭವಿಸಿರೋದು ಮಾತ್ರ ಹೇಳೋದು. ಚಿತ್ರದುರ್ಗ, ಇಡೀ ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆ 2 ಮಠಗಳು ಕೆಡಿಸಿದಷ್ಟು ಧರ್ಮನ ಯಾರೂ ಕೆಡಿಸಿಲ್ಲ. ನೀವು ಅಂದ್ಕೊಂಡಿದ್ದೀರಿ ಭಾಳ ಉದ್ಧಾರ ಮಾಡಿದ್ದೀರಿ ಅಂತ. ಅದರ ಪರಿಣಾಮ ಏನಾಗಿದೆ, ಅದರ ಇನ್ನೊಂದು ಮುಖ ನಿಮಗೆ ನೋಡೋಕ್ಕಾಗ್ತಾ ಇಲ್ಲ. ನೋಡ್ರಿ ಅದ್ರ ಪರಿಣಾಮ ಏನಾಯ್ತು ಅಂತ. ನಿಮ್ಮ ಪಾಡಿ ನೀವು ಮಾಡಿದಿರಿ, ಕೆಡಿಸಿದ್ರಿ, ಇಟ್ರಿ. ಜಂಗಮರು ದ್ವೇಷ ಹುಟ್ಟಾಕಿದ್ರಿ, ಜಾತಿ ಜಂಗಮ ಅಂದ್ರಿ. ನೀವು ಯಾವ ಜಂಗಮ? ನೀವು ನೀತಿ ಜಂಗಮನಾ?
ನಿಮ್ಮದೇನು ಜಾತಿ ಇಲ್ವಾ? ಕುಲ 18 ಜಾತಿ ಸೇರಿ ಒಂದು ಮಾಡ್ಕೊಂಡಿದ್ದೀರಿ. ನಿಮ್ಮ ಜಾತಿ ನಿಮಗೆ ಸಹನೆ ಇಲ್ಲ. ಬರ್ರಿ ತೋರಿಸ್ತೀನಿ ಒಂದೇ ಜಾತಿ ಇರೋ ಊರಾಗ ಏನೇನು ಆಗ್ತಾಯಿದೆ ಅಂತ. ಇಂಥ ಕೆಟ್ಟ ಬುದ್ಧಿ ಮಠಗಳಲ್ಲೇ ಇದ್ದರೆ ಇನ್ನೆಷ್ಟು ಮಟ್ಟಿಗೆ ಸಮಾಜ ಉದ್ಧಾರ ಆದತ್ತು? ನಿಮ್ಮ ಮಠಗಳ ಉದ್ದೇಶ ಇನ್ಯಾತಕ್ಕೆ? ಮಠಗಳೇ ಯಾತಕ್ಕೆ? ನಾಯಿ ಕಂಡ್ರೆ ಬೊಗಳುತ್ತೆ, ಅದು ಅಜ್ಞಾನಿ, ಅದು ನಾಯಿ. ನಿಮಗೆ ನೀವು ಬೊಗಳ್ತೀರಾ ಅಂದರೆ ಏನದು? ಒಳ್ಳೆತನ ಇದ್ದರೆ ಯಾರೂ ಏನೂ ಮಾಡೋದಿಲ್ಲ, ಇದ್ದಂಗಿರುತ್ತೆ ಸಮಾಜ. ಅದಕ್ಕೋಸ್ಕರ ನಾವು ನೋಡಿ ಸಾಕಾಗಿ ಇವನ್ನೆಲ್ಲ ಹೇಳ್ತಾರೆ. ಏನು ಸಿಗುತ್ತೆ ನಿಮಗೆ? ನಿಮ್ಮದು ನೀವು ತೊಳ್ಕೊಳ್ರಿ. ಏನು ಉದ್ಧಾರ ಆಗ್ತೀರಾ ಉದ್ಧಾರ ಆಗ್ರಿ, ದುಡಿತೀರಾ ದುಡೀರಿ, ಕಟ್ಕೊಂತೀರಾ ಕಟ್ಕೊಳ್ರಿ. ಎಲ್ಲ ಸನಾತನ ಧರ್ಮದ ಅನುಕರಣೆ ಮಾಡಿದಿರಿ, ಒಂದು ವಿಭೂತಿಯಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಅನುಕರಣೆ ಮಾಡಿದಿರಿ. ಯಾವ್ದು ನಿಮ್ಮ ಸ್ವಂತ? ಬಾಯಕ್ಕೆ ಶರಣರು ಅಂತ ಹೇಳ್ತೀರಿ. ಏನು ಶರಣರು? ಯಾವ ಶರಣ ಅಂತ ಯಾರು ಇಟ್ಕೊಂಡಿದ್ದೀರಿ ನೀವು? ಒಬ್ಬನ ತೋರಿಸ್ರಿ ನೋಡೋಣ. ಯಾರೋ ಒಬ್ಬ ಬೆರಳೆಣಿಕೆನೇ ಯಾರೋ ಒಬ್ಬ ಅಷ್ಟೇ. ಇನ್ನೆಲ್ಲ ಮಠಾಧೀಶರು ಕೂಡ ಬರೀ ಗುರು, ಜಗದ್ಗುರು, ಶಿವಾಚಾರ್ಯ, ಪಂಡಿತ, ಆರಾಧ್ಯ, ಏನು ಹೇಳೋಣ ನಿಮ್ಮ ಘನ ಬಿರುದುಗಳನ್ನು. ಅದ್ರಾಗ ಒಂದೂ ಆಗಿಲ್ಲ ನೀವು. ಅಲ್ಲಪ್ಪ, ಶರಣ ಅಂತೇಳಿ ಶರಣನಾಗಿರ್ಬೇಕು, ಸುಮ್ಮನೆ ಶರಣಾಗತಿಯಿಂದ ಇರಬೇಕು. ಧೂರ್ತತನವನ್ನು ಯಾಕೆ ಮಾಡ್ತೀರಿ ನೀವು? ಶರಣನಾದಮೇಲೆ ಶರಣ ಅಷ್ಟೇ ಅವನು, ಅದ್ರ ಮುಂದಕ್ಕೆ ಹೋಗಂಗಿಲ್ಲ. ನಿಮ್ಮ ಸ್ಥಳ ಶರಣ ಸ್ಥಳ ಮ್ಯಾಕ್ಸಿಮಮ್. ಆ ಕಡೆಗೂ ಹೋಗಂಗಿಲ್ಲ, ಈ ಕಡೆಗೂ ಹೋಗಂಗಿಲ್ಲ. ಅದು ಏನು ಭಕ್ತಿ ಸ್ಥಳದಿಂದ ಬರಬೇಕು ನೀವು. ಭಕ್ತಿ ಸ್ಥಳದಿಂದ ಮುಂದಕ್ಕೆ ಬಂದು ಲಿಂಗವನ್ನು ಗುರುವಿನಿಂದ ಆಯ್ತ ಮಾಡ್ಕೊಂಡು ಅದನ್ನು ಸ್ವಾಯತ ಸನ್ನಿಹಿತ ಮಾಡ್ಕೊಂಡು ಮತ್ತು ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಮೊದಲಿದ್ದ ಸ್ಥಳಗಳನ್ನ ಬದಲಾವಣೆ ಮಾಡಿದಿರಿ. ಶರಣರು 12ನೇ ಶತಮಾನದಲ್ಲಿ ಮೊದಲಿದ್ದಂಥವು ಭಕ್ತಿ ಸ್ಥಳ, ಗುರುಲಿಂಗ, ಜಂಗಮ, ಶರಣ ಐಕ್ಯ ಅಂತಿದ್ದವು. ಅವನ್ನ ಬದಲಾವಣೆ ಮಾಡಿದಿರಿ. ಎಲ್ಲದಕ್ಕೂ ಜಂಗಮರು ಸುಮ್ಮನಿದ್ದಾರೆ. ಯಾಕೆ? ನಾವು ನಮ್ಮ ಸ್ಥಳಗಳೇ ಬೇರೆ ಇದ್ದಾವೆ ಜಂಗಮರವು. ನಿಮ್ಮ ಸ್ಥಳ ನಮಗೆ ಯಾತಕ್ಕೆ ಉಪಯೋಗ ಬರುತ್ತೆ? ಆಮೇಲೆ ನಿಮ್ಮ ಇದು ಶೂನ್ಯಪೀಠ ಅಲ್ಲಮ ಪ್ರಭುದ ನಮಗೇನು ಉಪಯೋಗ ಬರುತ್ತೆ? ಅದು ಮೊದಲೇ ಇತ್ತಲ್ಲ ನಮಗೆ, ಅದೇ ಸಾಕು ನಮಗೆ. ಅದನ್ನೇ ಈಗ ನಾವು ಗುರುಸ್ಥಳ ಧರ್ಮದ ನಿರಂಜನ ಶೂನ್ಯಪೀಠ ಕೈಲಾಸ ಪರಂಪರೆದು ಅಂತ, ಕಲ್ಯಾಣ ಪರಂಪರೆದಲ್ಲ. ಹಿಂಗೆ ನಾವು ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂತ ಹೋದರೆ ನಮ್ಮ ಪಾಡಿ ನಾವಿರ್ತೀವಿ, ನಿಮ್ಮ ಪಾಡಿ ನೀವು ಇರ್ತೀರಿ. ಅಂದರೆ ನಿಮ್ಮ ಮನಸ್ಥಿತಿಗೆ ನಾವು ಒಪ್ಪಿಗೆ ಆಗಲಿಲ್ಲ ಅಂದರೆ, ನಮ್ಮ ಮೇಲೆ ನಿಮಗೆ ದ್ವೇಷ ಇದ್ದರೆ ನಿಮ್ಮ ಪಾಡಿ ನೀವಿರ್ರಿ. ಯಾಕೆ ಸಮಾಜದಲ್ಲಿ ಇಂಥ ವಿಷಬೀಜ ಬಿತ್ತೀರಿ? ನಿಮ್ಮದೇ ಆಗಿರೋ ಜನಾಂಗಗಳಿದ್ದಾರೆ, ಅವ್ರನ್ನ ಇಟ್ಕೊಳ್ರಿ, ಮಾಡ್ಕೊಳ್ರಿ. ಮತ್ತೆ ಯಾಕೆ ಇನ್ನೊಂದು ಜನದ ಬೈಯಕ್ಕೆ ಬರ್ಬೇಕು? ನಿಮಗೆ ಏನು ಅಧಿಕಾರ ಇದೆ? ನಿಮಗೆ ಯಾವ ಅಧಿಕಾರ ಇದೆ? ತೋರಿಸ್ರಿ. ಯಾರೇ ನಿಮಗೆ ಸರ್ಕಾರದವ್ರು ಬಂದು ಸಂವಿಧಾನ ತಂದುಬಿಟ್ಟು ಇನ್ನೊಂದು ಧರ್ಮದವ್ರನ್ನ, ಇನ್ನೊಂದು ಜಾತಿಯವ್ರನ್ನ ಬೈಬೇಕು ಅಂತ ಏನಾರೆ ನಿಮಗೆ ಮನೆ ಬಂದು ಹೇಳೋದ್ರೆ, ಇದ್ರ ಬಗ್ಗೆ ಕ್ರಮ ತಗೊಂಡ್ರೆ ಏನಾಗ್ತೀರಿ ನೀವು? ಸುಮ್ಮನಿದ್ದಾರೆ ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಆಡೋದಲ್ಲ. ಅದಕ್ಕೋಸ್ಕರ ಜಾತಿ ಜಂಗಮ ಅನ್ನೋದು ಮೊದಲು ಬಿಡ್ರಿ, ಕಟ್ಟಿಟ್ಬಿಡ್ರಿ ಇದನ್ನು. ನಾನು ಅದಕ್ಕೆ ಬ್ರಾಹ್ಮಣರಿಗೆ ಹೋಲಿಸಿರೋದು. ಬ್ರಾಹ್ಮಣರು ಇದ್ದಾರಪ್ಪ, ನಮಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಹಿಂದಿನ ಕಾಲದಿಂದ ಇದ್ದಾರೆ. ಅವರು ಕನಿಷ್ಠ 10,000 ವರ್ಷ ಐತಿ ಶೈವ ಧರ್ಮ ಹುಟ್ಟಿ, ಶೈವ ವೀರಶೈವ ಧರ್ಮಗಳು. ನಿಮಗೇನು ಗೊತ್ತದು? ಏನು ಗೊತ್ತು ನಿಮಗೆ? ಬರೇ ಮಾತೆತ್ತಿರ 12ನೇ ಶತಮಾನ ಬಸವಣ್ಣ ಇದ್ದಾನೆ ಈಗ. ಯಾರು ಉಳಿಯಲ್ಲ ಭೂಮಿ ಮೇಲೆ. ಇಲ್ಲದೆ ಇರೋದನ್ನ ಹಿಡ್ಕೊಂಡು ಹೇಳ್ತೀರಿ. ನಾವು ಸನಾತನ ಧರ್ಮ ಅಂದರೆ ಶಿವ ಅಂದರೆ ವ್ಯಕ್ತಿ ಅಲ್ಲ, ಅದು ತತ್ವ. ಅದನ್ನು ನಾವು ವ್ಯಕ್ತಿ ಪೂಜೆ ಮಾಡ್ತಾಯಿದ್ವಿ. ಯಾವುದಾರ ವ್ಯಕ್ತಿ ಪೂಜೆ ಮಾಡಿ ತೋರಿಸ್ರು ನೋಡೋಣ ಒಂದ. ರೇವಣಿಸಿದ್ರನ್ನೇ ನಾವು ಪೂಜೆ ಮಾಡ್ತಾಯಿಲ್ಲಪ್ಪ. ಬರೀ ಪರಂಪರೆ, ಆಚಾರ್ಯ ಪರಂಪರೆ ಮಾಡ್ತಾಯಿದ್ದೀವಿ. ಪಂಚಪೀಠಗಳಿದ್ದಾವೆ, ಅವು ತತ್ವಬದ್ಧವಾಗಿದ್ದಾವೆ, ಅವು ಮಾಡ್ತಿದ್ವಿ ನಾವು. ಅದು ತಪ್ಪೆ. ಸ್ವಲ್ಪ ಪ್ರಜ್ಞೆ ಇದೆಯಾ ನಿಮಗೇನಾರು? ರೇವಣಿಸಿದ್ರ ವ್ಯಕ್ತಿತ್ವ, ನಾವು ರೇವಣಿಸಿದ್ರ ಮೂರ್ತಿ ಇಟ್ಕೊಂಡು ಎಲ್ಲರೇ ಪೂಜೆ ಮಾಡಿ ತೋರಿಸಿ ನೋಡೋಣ. ನಾವೆಷ್ಟು ವಿವೇಕದಿಂದ ಇದ್ದೀವಿ, ನೀವು ಅಷ್ಟೇ ಅವಿವೇಕಕ್ಕೆ ಹೋಗ್ತಾ ಇದ್ದೀರಾ. ಯಾವನಾರ ಗುರು ಶಿಷ್ಯನಿಂದ ಹೇಳಿಸ್ಕೋಬೇಕು ಅಂದರೆ ಅವನಿಗೆ ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಅವನ ಗುರುನೇ ಅಲ್ಲ ಅವಾಗ. ಗುರು ಪರಂಪರೆಗೆ ಅರ್ಥನೇ ಇಲ್ಲ. ನೀವಾದರೆ ನಿಮ್ಮ ಪರಂಪರೆ ಉಳಿಸ್ಕೊಂಡು ಯಾವನಾರು ಒಂದು ಮಠಕ್ಕೆ ಬಂದು ಒಂದು ಜಾತಿನ ಸೇರ್ಕೊಂಡ ಅಂದರೆ ಮುಗಿದೋಯ್ತು. ಮತ್ತು ಇನ್ನೊಬ್ಬಕ್ಕೆ ಬರೋಕ್ಕೆ ಅವಕಾಶ ಇಲ್ಲ. ನಿಮ್ಮದೇನು ಜಾತಿ ಅಲ್ಲ ಹಂಗಾರೆ. ನಿಮ್ಮದೇನು ಜಾತಿ ಪರಂಪರೆ ಅಲ್ಲ, ನಿಮ್ಮದೇನು ಜಾತಿ ಅಲ್ಲ. ಈಗ ಲಿಂಗಾಯತ ಅಂತ ಜಾತಿ ನೀವು ಸರ್ಟಿಫಿಕೇಟ್ ತಗೊಂತಿದ್ದೀರಲ್ಲ, ಮತ್ತೆ ಯಾಕೆ ತಗೊಂತಿದ್ದೀರ? ಧರ್ಮ ಅಂತ ತಗೊಳ್ರಿ ನೋಡೋಣ. ಯಾಕೆ ತಗೊಳಕ್ಕಾಗಿಲ್ಲ? ವೀರಶೈವರು ಸುಮ್ಮನಿದ್ದಾರೆ. ವೀರಶೈವ ಧರ್ಮ ಅದುವೇ ಸುಮ್ಮನಿದ್ದಾರೆ. ಎಲ್ಲವೂ ನಿಮ್ಮ ಪ್ರಭಾವ.
ನಿಮ್ಮಿಂದ ಆಗ್ತಿರೋದಿದು. ವೀರಶೈವ ಲಿಂಗಾಯತ ಎರಡೂ ಜಾತಿ ಅಂತ ಕೊಡ್ತಕ್ಕ ಕಾರಣ ನೀವೇ ಕಾರಣ. ಬಹುಸಂಖ್ಯಾತರು ನಾವು ಅಂತೇಳಿ ಹೋಗಿ ಜೈ ಜೈ ಅಂತ ಬಾವುಟ ಹಿಡ್ಕೊಂಡು ಹೋಗ್ತೀವಿ. ಅದೇನಾಗುತ್ತೆ, ಅದೇ ಮುದ್ರೆ ಒತ್ತಾ ಬರುತ್ತೆ. ಅದು ಬಿಟ್ಟು ವಿಶಾಲವಾದ ವ್ಯಾಪ್ತಿಯಲ್ಲಿ ಯೋಚನೆ ಮಾಡಿ, ನಾವು ಇದ್ದೀವಿ ಶರಣರ ಕಾಲ, ಏನೋ ನಮಗೆ ಲಿಂಗ ಇರಲಿಲ್ಲ, ಕೆಳವರ್ಗದಾಗಿದ್ವಿ, ಏನೋ ಲಿಂಗ ಬಂತು, ಇವತ್ತು ಪಾವನ ಆಗಿದ್ದೀವಿ, ಉತ್ತಮ ಜಾತಿ ಆಗಿದ್ದೀವಿ ಅಂತ ಸುಮ್ಮನೆ ಇರೋದು ಬಿಟ್ಟು ಅವ್ರನ್ನ ಬೈಯೋದು, ಇವ್ರನ್ನ ಬೈಯೋದು, ಜಂಗಮರು ಬೈಯೋದು, ಬ್ರಾಹ್ಮಣರು ಬೈಯೋದು, ಏನು ಹುಚ್ಚೋ ತಿಕ್ಕಲ್ಲ ನಿಮಗೆ. ಅದರಿಂದ ಇಂಥ ಒಂದು ಕನಿಷ್ಠ ಮಾನವ ಜನ್ಮ, ನರಜನ್ಮ ಹರಜನ್ಮ ಆಗುತ್ತೆ, ಮಾನವ ಜನ್ಮ ದೇವಜನ್ಮ ಆಗುತ್ತೆ. ಇದು ಬಿಟ್ಟು ನೀವು ಉತ್ತಮರಾದರೆ ನಮಗೂ ಸಂತೋಷ. ನಮ್ಮೂರ ಲಿಂಗಾಯತರು ಅದರಪ್ಪ ಅಂತ ನಮಗೂ ಸಂತೋಷ. ನಾವೇ ನಿಮ್ಮನೆಗೆ ಬಲವಂತಕ್ಕೆ ಬರೋದಿಲ್ಲ. ನೀವು ಗೌರವದಿಂದ ಪೂಜ್ಯ ಭಾವನೆಯಿಂದ ಕರೆದ್ರೆ ಮಾತ್ರ ಬರರೆ ವಿನಃ ನಾವು ಬರೋರಲ್ಲ. ಯಾವನೋ ಹೇಳ್ತಾ ಇದ್ದ ದಿನ ಭಿಕ್ಷೆ ಮಾಡ್ತಾರೆ ಅಂತ. ಪಾಪ ಅವ್ರಿಗೇನೂ ಗೊತ್ತಿಲ್ಲ. ಪಾಪ ಮುಗ್ಧರು ಉತ್ತರ ಕರ್ನಾಟಕದಲ್ಲಿ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಜಂಗಮನೂ ಯಾವನ ಮನೆಗೂ ಭಿಕ್ಷಕ್ಕೆ ಹೋಗಲ್ಲ, ಕರೆದ್ರೂ ಊಟಕ್ಕೆ ಹೋಗಲ್ಲ. ಯಾಕಂದರೆ ಅಲ್ಲಿ ಗುರುಗಳು ಪಂಕ್ತಿ ಅಂತಲೇ ಒಂದು ಮಾಡಬೇಕು, ಅಲ್ಲಿ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಹೋಗಲ್ಲ. ಏನೋ ಕೆಲವರು ಬಿಡು ಊರಿನ ಜೊತೆ ಯಾಕೆ ನಾವು ದ್ವೇಷ ಕಟ್ಟಿಯಬೇಕು ಅಂತೇಳಿ ಪಾಪ ಹೋಗ್ತಾರೆ. ಆದರೆ ಖಂಡಿತ ನಾವು ಹೋಗಂಗಿಲ್ಲ. ಜಂಗಮರ ಪಂಕ್ತಿನೇ ಬೇರೆ ಇರಬೇಕು ಊಟದಲ್ಲಿ. ಗುರುವಿಗೆ ಒಂದು ಮಹತ್ವ ಬೇಡವೇ, ಒಂದು ವಿಶೇಷ ಬೇಡವೇ? ಗುರು ಶಿಷ್ಯರ ಸಂಬಂಧಕ್ಕೇನು ಬೆಲೆನೇ ಇಲ್ವೇ? ಆ ಪದಗಳ ಅರ್ಥಕ್ಕೂ ಬೆಲೆ ಇಲ್ವೇ ನಿಮಗೆ? ಎಲ್ಲ ಕತ್ತೆ ಕುದುರೆ ಏಕ ಮಾಡ್ತೀರಾ? ಕತ್ತೆ ಕುದುರೆ ಒಂದೇನಾ? ಎರಡಕ್ಕೂ ಮದುವೆ ಮಾಡ್ತೀರಾ ನೀವು? ಅಥವಾ ನಿಮ್ಮ ಜಾತಿ ಬಿಟ್ಟು ಯಾವುದೇ ಜಾತಿ ಆದರೂ ತಂದು ಮದುವೆ ಮಾಡ್ಕೊತೀರಾ? ಅಥವಾ ನಿಮ್ಮ ಪೀಠಕ್ಕೆ ಯಾವನಾರು ಬೇರೆ ಜಾತಿ ಅಂತಂದು ಕೂರಿಸ್ತೀರಾ? ಹೇಳ್ರಿ ನೋಡೋಣ. ಇಂಥವಕ್ಕೆ ಉತ್ತರ ಹೇಳಿದ್ರೆ ಮಾತ್ರ ನಾವು ಮುಂದಕ್ಕೆ ಹೋಗ್ತೀವಿ. ಇಂಥವನೇ ನಿಮ್ಮಲ್ಲಿರ್ತಕ್ಕಂಥ ಅವಗುಣಗಳನ್ನು, ಅವಲಕ್ಷಣಗಳನ್ನು, ಇಂಥ ಆಭಾಸಗಳನ್ನೇ ನಾನು ಹೇಳ್ತೇನೆ ವಿನಃ ಸಂಶೋಧನೆ ವಿಚಾರ ಬಿಟ್ಟುಬಿಡಿ. ಸಂಶೋಧನೆ ನಿಮ್ಮ ತಲೆಗೆ ಹೋಗಲ್ಲ, ನಮಗೆ ಗೊತ್ತಾಯಿತೆ. ನಿಮಗೆ ಕೆಟ್ಟ ಸಂಶೋಧನೆ ಮಾತ್ರ ಹೋಗ್ತವೆ, ಒಳ್ಳೆಯ ಸಂಶೋಧನೆ ನಿಮ್ಮ ಜನ್ಮದಲ್ಲೂ ಹೋಗಲ್ಲ. ನಾನು ಅದನ್ನು ಅಲ್ಲೇ ನೋಡಿದೆ, ಎಲ್ಲ ಪ್ರಯತ್ನ ಮಾಡಿದ್ದೀವಿ ನಾವು. ಒಳ್ಳೆಯ ಸಂಶೋಧನೆ ನಿಮ್ಮ ತಲೆಗೆ ಹೋಗಲ್ಲ. ಯಾವನಾರೇ ಬಂದ್ಬಿಟ್ಟು ಎಲ್ಲ ತಿರುಚಿಬಿಟ್ಟು ನಿಮಗೆ ಕೆಡಿಸ್ತಾನಲ್ಲ ತಲೆ, ಅವು ಭಾಳ ಚೆನ್ನಾಗಿ ಹೋಗ್ತವೆ. ಅವಕ್ಕೆಲ್ಲ ಉಪ್ಪು ಹುಳಿ ಖಾರ ಹಾಕಿ ನೆಕ್ತೀರಿ. ಒಳ್ಳೇದು ಹೇಳಿದ್ರೆ ನಿಮ್ಮ ತಲೆಗೆ ಹೋಗಲ್ಲ. ಇದು ನಿಮ್ಮ ಕೆಟ್ಟ ಗುಣ. ಅದರಿಂದ ಮೊದಲು ನಾವೇ ಮಾಡ್ತೀವಿ, ಸಂಶೋಧನೆ ಬಿಟ್ಟು, ಸಂಶೋಧನೆಯಲ್ಲಿ ಐತೆ, ಭದ್ರವಾಗಿ ಅಲ್ಲಿರುತ್ತೆ. ಶಾಸನದಾಗೆ, ಗ್ರಂಥದಾಗೆ, ಇತಿಹಾಸದಲ್ಲಿ, ಪುರಾಣದಲ್ಲಿ, ಭೌತಿಕ ಆಧಾರದಲ್ಲಿ ಇರುತ್ತೆ. ಅದು ಅದ್ರ ಪಾಡಿಗೆ ಸೇಫ್ಟಿಯಾಗಿ ನಿಮ್ಗೆ ಹೇಳವೆ ಯಾವುವು ಅಂದರೆ ನಿಮ್ಮ ಅವಗುಣಗಳು. ಈಗ ಏನು ಕೆಟ್ಟದ್ದು ಮಾಡ್ತಾ ಇದ್ದೀರಲ್ಲ, ತನ್ನ ದೋಷವನ್ನೂರ ಬೆನ್ನ ಹಿಂದಕ್ಕೆ ಇರಿಸಿ ಅನ್ಯನೊಂದಕ್ಕೆ ಹುಲಿ ಅಪ್ಪಮಾನವನು ಕುನ್ನಿಯಲ್ಲೇನು ಸರ್ವಜ್ಞ ಅಂತ ಹೇಳಿದನಲ್ಲ, ಹಂಗೆ ನಿಮ್ಮ ದೋಷ ಗುಣಗಳನ್ನು ಮಾತ್ರ ನಾವು ಹೇಳ್ತಾ ಹೋಗೋದು. ಅಷ್ಟು ಬಿಟ್ಟರೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ. ಇಲ್ಲ, ಜಂಗಮರು ಎಂಥ ಸೌಮ್ಯ ಜಾತಿ, ಎಂಥ ಜನಾಂಗ, ಅದು ಎಷ್ಟು ಕೊಡುಗೆ ಕೊಟ್ಟಿದೆ. ನಿಮಗೆ ಕಿಂಚಿತ್ತು ಪ್ರಜ್ಞೆ ಇಲ್ವ ನಿಮಗೆ? ನೀವು ಕಾವ್ಯ ಹಾಕೊಂಡು ಮೆರೆಯೋಕ್ಕೆ ನಾವು ನಿಮಗೆ ಗುಲಾಮರಾಗಬೇಕೆ, ದಾಸರಾಗಬೇಕೆ? ನಿಮಗೆ ಖಾಲಿ ಬಿಡ್ಬೇಕಾ ನಾವು? ಅದು ಹೆಂಗೆ ಸಾಧ್ಯ? ನೀವು ಬೀಳ್ರಿ ನೋಡೋಣ. ಇನ್ನೂ ಕೆಳವರ್ಗದವ್ರು ಬಂದರೆ ನೀವು ಬಿದ್ದು ತೋರಿಸ್ರಿ, ನೀವು ನೋಡೋಣ. ಆಮೇಲೆ ಬರೀ ಇಂಥ ಕ್ಷುಲ್ಲಕ ನೀಚ ಬುದ್ಧಿಗಳು, ಬರೀ ಪೂಜ್ಯ ಜನಾಂಗಗಳು, ಧಾರ್ಮಿಕ ಜನಾಂಗಗಳು ಅವು ಇದ್ದೇ ಇದಾವೆ ಅವ್ರ ಪಾಡಿಗೆ. ಇವು ಪ್ರತಿಯೊಂದು ಜಾತಿಗೂ ತನ್ನದೇ ಆಗಿರ್ತಕ್ಕಂಥ ಸ್ತರ ಇದೆ, ಸ್ಟೇಟಸ್ ಇದೆ. ಸ್ಟೇಟಸ್ ನೀವು ಕಳೆಯೋಕ್ಕಾಗಲ್ಲ. ನೀವು ತಲೆ ಕೆಳಗಾಗಿ ನಿಂತ್ಕೊಂಡ್ರು ಬಸವಣ್ಣ ಅಲ್ಲ, ನೀನು ಯಾರೇ ಬಂದರೂ 16 ಜನ ಬಸವಣ್ಣಗಳು ಬಂದ್ರೂ ಈ ಜಗತ್ತನ್ನು ಉದ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ. ಅದು ಸುಮ್ಮನೆ ನಿಮ್ಮ ಭ್ರಮೆ, ಅಥವಾ ನೀವು ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಏನೋ ಒಂಥರ ಆಟ ಆಡ್ತೀರಿ ಬಿಟ್ಟರೆ, ಇದೇನು ಬಣ್ಣದ ನಾಟಕ ಅನ್ನೋದು ಬಿಟ್ಟರೆ ಇದರ ವಾಸ್ತವಾಂಶ ಒಂದು ಚೂರು ಇಲ್ಲ. ನೀವು ಯಾವನು ಕೂಡ ಲಿಂಗಾಯತವಾದದಲ್ಲಿ ಬಸವಣ್ಣನ ಶರಣ ಹಿಡ್ಕೊಂಡನು ಯಾವನು ಕೂಡ ಅಂತರ್ಜಾತಿ ವ್ಯವಹಾರ ಮಾಡ್ಕೊಂಡೇ ಇಲ್ಲ, ಇನ್ನೂ ಮಾಡ್ಕೊಂಡಿಲ್ಲ. ನೀವು ಬೇರೆ ಅಂತರ್ಜಾತಿ ಮನುಷ್ಯನ ತಂದು ನಿಮ್ಮ ಮಠಕ್ಕೆ ಪಟ್ಟ ಮಾಡೋಕ್ಕೂ ಆಗಿಲ್ಲ. ಮಾಡಿದರೆ ನಿಮ್ಮ ಮಠಗಳು ಯಾವನೂ ಬರಲ್ಲ. ಫಸ್ಟ್ ತಿಳ್ಕೊಳ್ರಿ ಅದನ್ನ. ಸುಮ್ಮನೆ ಏನು ಮಾಡಿಲ್ಲ ಹಿಂದಿನ ಕಾಲದವರು. ನೀವೇ ಬುದ್ಧಿವಂತರು ಅಂತ ಅಂದ್ಕೋಬೇಡ್ರಿ. ನಿಮ್ಮ 1000 ಪಟ್ಟು ಬುದ್ಧಿವಂತರಿದ್ದಾರೆ ಹಳೇ ಹಿರೇಮಠದ ಜಂಗಮರು. ಅವ್ರ ತಲೆಗಳಲ್ಲಿ ಒಂದು ಕಿಂಚಿತ್ತಿಲ್ಲ. ನಿಮಗೆ ಓದಿ ಬಂದಿರ್ಬೋದು, ಇಂಗ್ಲೀಷ್ ಮಾತಾಡ್ಬೋದು, ಸಂಸ್ಕೃತ ಮಾತಾಡ್ಬೋದು, ಎಲ್ಲ ಮಾತಾಡ್ಬೋದು. ಅವೆಲ್ಲ ಕೇವಲ ಭಾಷೆ. ಆಮೇಲೆ ದುಡ್ಡಿನ ಅನುಕೂಲ, ಮದ. ಈ ದುಡ್ಡಿನ ಅನುಕೂಲ ಮದುವೆ ಬೇರೆ, ನಿಜವಾದ ಸಾತ್ವಿಕ ಶಕ್ತಿನೇ ಬೇರೆ. ಬನ್ನಿ ಚಾಲೆಂಜ್ ಮಾಡೋಣ ಇದಕ್ಕೆ, ಈ ವಿಚಾರದಲ್ಲಿ.
ನಿಮ್ಮಲ್ಲಿದ್ದರೆ ಅಂಥ ಮೀಟ್ರ್ ಇದ್ರೆ ಬರ್ರಿ. ಜಂಗಮರ ವಿದ್ವತ್ತು, ಜಂಗಮರ ಒಂದು ಘನತೆ, ಅವರ ಸಂಸ್ಕಾರ, ಸಂಪ್ರದಾಯ, ಅವರ ನಡಾವಳಿ, ಅವ್ರ ಜೀನ್ಸು, ಅವರು ಇಷ್ಟು 10,000 ವರ್ಷಗಳು ಧರ್ಮ ಸೇವೆ ಮಾಡ್ಕೊಂಬಂದಿರತಕ್ಕಂಥ ವಿಷಯಗಳು, ಇವುಗಳ ಮೇಲೆ ನಿಮಗೆ ಚಾಲೆಂಜ್ ಮಾಡೋ ಶಕ್ತಿ ಸುಮ್ಮನೆ ಇದೆಯಲ್ಲ. ಬೋಗಸ್ ನಾಟಕಗಳು ಸಾಧ್ಯನೇ ಇಲ್ಲ. ಇನ್ಬಿಲ್ಟ್ ಅದೆಲ್ಲ ಅಂತರ್ಗತವಾಗಿ ಜೀನ್ಸಲ್ಲಿ ಬಂದಿರತಕ್ಕಂಥದ್ದನ್ನ ನೀವು ತೇಜೋವಧೆ ಮಾಡೋಕ್ಕೆ ಹೋಗ್ತಿರಲ್ಲ. ನಿಮ್ಮ ಉಳುಕು ಮುಚ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರನ್ನ ಇದು ಮಾಡೋಕ್ಕೆ ಹೋಗ್ತಿರಲ್ಲ. ನಾವು ಎಷ್ಟು ದಿವಸ ನಿಮ್ಮ ಇಂಥ ಒಂದು ಕೀಳು ಗುಣಗಳನ್ನು, ಕ್ಷುಲ್ಲಕ ಗುಣಗಳನ್ನು ನಾವು ಸಹಿಸ್ಕೊಂಡು ಸುಮ್ಮನಿರಲಿ ಅಲ್ವೇ? ಅದಕ್ಕೋಸ್ಕರ ನನಗೆ ಗೊತ್ತಿದ್ದಂಗೆ, ನನ್ನ ಬಾಲ್ಯದಿಂದಲೂ ಅಬ್ಸರ್ವ್ ಮಾಡಿದಂಗೆ, ಕರ್ನಾಟಕದ ಯಾವುದೇ ಪ್ರದೇಶದಲ್ಲೂ ಕೂಡ ಇಂಥ ಕೆಲಸಗಳು ನಡೆದಿರೋದೆಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತದು. ಯಾವುದೋ ಒಂದು ವಿಷಯಗಳಿಗೆ ಏನೋ ನಡೀತು, ಅದನ್ನು ದೊಡ್ಡ ಹೈರಾಣ ಮಾಡ್ಕೊಂಡು ನೀವು ಹೋಗ್ತಿರಲ್ಲ. ಅದನ್ನು ಎಲ್ಲ ಈ ಪ್ರಸಾದವನ್ನು ಈ ಪ್ರಪಂಚಕ್ಕೆಲ್ಲ ಹೊರ್ಸಕ್ಕೆ ಹೋಗ್ತೀರ. ಇದು ಸಾಧ್ಯವೇ? ಹೆಂಗೆ ಸಾಧ್ಯ? ಸನಾತನ ಧರ್ಮವೇ ಬೇರೆ, ಶರಣರದೇ ಬೇರೆ. ನೀವೆಲ್ಲ ತೆಗೆದು ಬಿಸಾಟ್ಬಿಟ್ಟು ನೀವು 12ರಿಂದ ಶುರು ಮಾಡ್ತೀರಲ್ಲ, 12 ಗಂಟೆಯಿಂದ. ಮಧ್ಯರಾತ್ರಿ 12 ಗಂಟೆ ಸ್ವಾತಂತ್ರ್ಯ ಬಂತಲ್ಲ ಭಾರತದ್ದು, ಹಂಗೆ ಅಲ್ಲೇ 12ರಿಂದ ಶುರು ಮಾಡ್ತೀರಿ ನೀವು. ನಮ್ಮದು 1ರಿಂದ 12ಕ್ಕೆ ಬರುತ್ತೆ, ನಿಮ್ಮದು 12ರಿಂದ ಮುಂದಕ್ಕೆ ಹೋಗುತ್ತೆ. ಅಷ್ಟೇ ವ್ಯತ್ಯಾಸ ನಮಗೂ ನಿಮಗೂ. ಅದಕ್ಕೆ ನಮಗೂ ಮಾತಾಡೋಕ್ಕೆ ಬರುತ್ತೆ, ಎಲ್ಲದೂ ಬರುತ್ತೆ. ಇದೆಲ್ಲ ಬಿಟ್ಟು ವಿಶ್ವಾಸದಿಂದ ಇರಿ. ಸಮಾಜದಲ್ಲಿ ಇಂಥ ಕೆಟ್ಟ ಇದನ್ನು ನೀವು ಪ್ರಸಾರ ಮಾಡೋಕ್ಕೆ ಹೋಗಬೇಡಿ. ಇದು ಒಳ್ಳೆಯದಲ್ಲ. ಯಾರು ಗುಗ್ಗು ನನ್ನ ಮಕ್ಕಳು ಯಾರೂ ಇಲ್ಲೀಗ. ಎಲ್ಲ ಬುದ್ಧಿವಂತರೇ ಇದ್ದಾರೆ, ಪ್ರಜ್ಞೆ ಇದೆ, ತಿಳುವಳಿಕೆ ಇದೆ, ವಿದ್ಯೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪರಂಪರೆ ಇದೆ. ಆ ಪರಂಪರೆಗೆ ನಾವು ಬೆಲೆ ಕೊಡಬೇಕು. ಮತ್ತು ನೀವು ಯಾಕೆ ನಿಮ್ಮ ಪರಂಪರೆ ಅಂತೇಳಿ ನೀವು ಅದೇ ಜಾತಿನೇ ಯಾಕೆ ಮುಂದುವರ್ಸ್ಕೊಂಡು ಹೋಗ್ತೀರಿ? ಮೊದಲು ಚೇಂಜ್ ಮಾಡಿ. ನೀವು ಚೇಂಜ್ ಮಾಡ್ಬೇಕಾದ್ರೆ ನೀವು, ನಾನು ಭಾಳ ಹೇಳಿದ್ದೀನಿ, ಜಾತಿ ಎಳ್ಸೋ ಜವಾಬ್ದಾರಿ ನಿಮ್ಮ ಮೇಲೆ ಐತಿ, ಮತ್ತು ವರ್ಣ ಅಳಿಸೋದು ನಿಮ್ಮ ಮೇಲೆ ಐತಿ. ನೀವು ಪ್ರಾಕ್ಟಿಕಲ್ ಮಾಡಬೇಕೀಗ. ನೀವು ಶರಣರು ಅಂತ ಹೇಳ್ತಿರಲ್ಲ, ಈಗ ಮಾಡಿ ತೋರಿಸ್ರಿ. ಮತ್ತೆ ನಮ್ಮದು ಬಿಡಿ ಸಂಪ್ರದಾಯವೇ. ನಾವು ಯಾವತ್ತೂ ಈ ವಲ್ಕಿ ಬೇಲಿ ಅಂತ ನಾವು ಮಾಡಿದ್ದೀವಿ. ನಾವು ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ, ತಿಳ್ಕೊಡ್ರಿ. ನೀವು ಆಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ. ಒಂದು ಬೆರಳರ ಒಂದು ಉಗುರು ಸಂಧಿ ಮಣ್ಣಷ್ಟು ನೀವು ಬದಲಾವಣೆ ಇಲ್ಲ, ಇದ್ದಂಗೆ ಇದ್ದೀರಾ. ಸುಮ್ಮನೆ ಹೇಳ್ತಿದ್ದೀರ ಅಷ್ಟೇ, ಏನು ಬದಲಾವಣೆ ಆಗಿಲ್ಲ. ಬರೀ ಮಾತಿನಲ್ಲಿ ಮಾತ್ರ ಪ್ರಚಾರಕ್ಕೊಂದು ಬದಲಾವಣೆ ಆಗಿದ್ದೀರ ಅಷ್ಟೇ. ಅದರಿಂದ ನಿಮ್ಮ ಎಲ್ಲ ವರಸೆಗಳು, ನಿಮ್ಮ ಎಲ್ಲ ಬಯಲು ನಾಟಕಗಳು, ದೊಡ್ಡ ಆಟಗಳು ಎಲ್ಲ ನಮಗೆ ಗೊತ್ತದವೆ. ಇವ್ಯಾವ ವರ್ಕೌಟ್ ಆಗಲ್ಲ, ಕಟ್ಟಿಡ್ರಿ. ನಾವು ಕೂಡ ಎಲ್ಲ ಶುರು ಮಾಡಿದ್ದೀವಿ ಈಗ ನಮ್ಮ ಧರ್ಮದ ಪ್ರಸಾರವನ್ನು. ನಮ್ಮ ಜಂಗಮ ಸಂಸ್ಕೃತಿ ಯಾವ ದಿಕ್ಕಿಗೆ ತೊಗೊಂಡೋಗಬೇಕು, ಸನಾತನ ಧರ್ಮವನ್ನು ಹೇಗೆ ಉಳಿಸ್ಬೇಕು ಅಂತಕ್ಕಂಥದ್ದು ನಮಗೂ ಕೂಡ ಗೊತ್ತಿದೆ. ಇವು ಸಮಾನಾಂತರವಾಗಿ ಬರೀ 800 ವರ್ಷದ ಕಥೆಯಲ್ಲಿ ನಮ್ಮದು. ಇನ್ನು 9,000 ವರ್ಷ ನಾವು ಇದ್ದೀವಿ. 9,000 ವರ್ಷ. ನೀವು 800 ವರ್ಷದಲ್ಲಿ ಈಗ ನಿನ್ನೆ ಮೊನ್ನೆ ಈಗ ಒಂದು 70ನೇ ಇಸ್ವಿ 75ನೇ ಇಸ್ವಿಯಿಂದ ಇತ್ಲಕ್ಕೆ ಶುರುವಾಯಿತು. ನನಗೆ ಗೊತ್ತಿದ್ದಂಗೆ ನಾನು ಪ್ರೈಮರಿ ಸ್ಕೂಲಲ್ಲಿ ಇದ್ದಾಗ ಒಂದು 65ನೇ ಇಸ್ವಿಯಿಂದ ಶುರುವಾಯಿತು ಅಂತ ಅನಿಸುತ್ತೆ. ಅಷ್ಟೇ ನಿಮ್ಮದು ಚರಿತ್ರೆ, ಹಿಂದಕ್ಕಿಲ್ಲ ಮುಂದಕ್ಕಿಲ್ಲ. ಸುಮ್ಮನೆ ಇಲ್ಲದ್ದೆಲ್ಲ ಹೇಳ್ತೀರಿ, ಅವರಿದ್ದರು ಇವರಿದ್ದರು, ಅವ್ಯಾವೂ ಇಲ್ಲ. ನಿಮ್ಮ ಪ್ರಭಾವ ಇರಲೇ ಇಲ್ಲ. ನಾನೇ ಪ್ರತ್ಯಕ್ಷ ನೋಡಿದ್ದೀನಿ. ನಿಮ್ಮ ಪ್ರಭಾವ ಯಾವಾಗಿಂದ ಶುರುವಾಯಿತು ಅನ್ನೋದನ್ನ ಅಕ್ಷರ ಸಹ ನಾನು ಹುಟ್ಟಿದ್ರಿಂದ ನೋಡಿದ್ದೀನಿ. ಇನ್ನೇನು ಪುರಾಣ ಹೇಳ್ತೀರಿ ನೀವು? ಅದಕ್ಕೆ ನಾವು ಭಾಳ ಶಾರ್ಪ್ ಇದ್ದೀವಿ. ಅದೆಲ್ಲ ಏನು ಬೇಡ, ನಾವು ಯಾವ ಒಪ್ಪೋದಿಲ್ಲ. ಏನೈತೋ ಹಳೇದು ಒಪ್ತೀವಿ ನಾವು. ಹಳೆ ಜೇನುತುಪ್ಪಕ್ಕೆ ಬೆಲೆ ಕೊಡ್ತೀವಿ, ಹಳೆ ತುಪ್ಪಕ್ಕೆ ಬೆಲೆ ಕೊಡ್ತೀವಿ, ಹಳೆ ಧರ್ಮಕ್ಕೆ ಬೆಲೆ ಕೊಡ್ತೀವಿ. ಹೊಸಾದು ಅಂತ ಏನು ತಂದ್ರೆ ತಳುಕು ಬೆಳಕಿಂದು ಅವಕ್ಕೆ ನಾವು ಒಂದು ಪೈಸದ ಬೆಲೆ ಕೊಡಲ್ಲ. ನೀವು ಇಟ್ಕೊಳ್ರಿ, ಉಪ್ಪು ಖಾರ ಹಾಕಿ ನೆಕ್ರಿ, ನಮಗೇನದು ಸಂಬಂಧ ಇಲ್ಲ. ನಮ್ಮದು ಹಿಂದೇನಿತ್ತು ಆ ಬುನಾದಿ ಇದ್ದತ್ರ ಇರಬೇಕು, ಬಿದ್ದುಗೋಡೆ ಹಾಕಬೇಕು. ಇದ್ದತ್ರ ಇರಬೇಕು, ಬಿದ್ದುಗೋಡೆ ಹಾಕಬೇಕು. ಅದನ್ನು ಕೆಡವು ಕಟ್ಟೋದಲ್ಲ. ಹಿಂದಿಂದ ಫೌಂಡೇಶನ್ ತೆಗಿಬಾರ್ದು, ಅದು ಹಂಗೆ ಇರಬೇಕು. ಅದ್ರ ಮೇಲೆ ನೀವು ಕಟ್ಟಬೇಕು. ಹಳೆ ಊರು ಬಿಟ್ಬಿಟ್ಟು ಹೊರಗಡೆ ಹೋಗಿ ಮನೆ ಕಟ್ಗೆ ಅಂತಾರಲ್ಲ, ಆ ಬುದ್ಧಿಯಲ್ಲಿ ನಮ್ಮದು. ತಿಳ್ಕೊಡ್ರಿ. ಅಲ್ಲೇ ಇದ್ದು ಅಲ್ಲೇ ಮನೆ ಕಟ್ಕೊಂಡು ಅಲ್ಲೇ ಇರ್ತಕ್ಕಂಥದ್ದು ನಮ್ಮ ಸ್ವಭಾವ. ಎಷ್ಟು ಡಿಫ್ರೆನ್ಸ್ ಇದೆ ನಿಮಗೂ ನಮಗೂ. ಹಿರಿಯರು ವಾಸ ಮಾಡಿದಂಥ ಸ್ಥಳ ಬಿಡಬಾರ್ದು, ಹಿರೇಮಠಗಳ ಸಂಪ್ರದಾಯ ಬಿಡಬಾರ್ದು, ಹಳೆಯ ಧರ್ಮವನ್ನು ಬಿಡಬಾರ್ದು. ಬಿಟ್ಟರೆ ತೊಂದರೆ ಆಗುತ್ತೆ. ಗುರು ಹಿರಿಯರಿಗೆ ಬೆಲೆ ಕೊಡಬೇಕು, ಬೆಲೆ ಸಿಗಬೇಕು.
ಹಿರೇಮಠಗಳು ಅಳಿಬಾರದು, ಧರ್ಮ ಉಳಿಬೇಕು ಅಂತಕ್ಕಂಥ ಮಹತ್ ಉದ್ದೇಶ ನಮ್ಮದಾಗಿದೆ. ಅದಕ್ಕೋಸ್ಕರ ಇಂಥ ಸೂಕ್ಷ್ಮ ಸಂಗತಿಗಳನ್ನು, ಇತಿಹಾಸಕ್ಕೆ, ಸಂಸ್ಕೃತಿಗೆ, ಸಂಪ್ರದಾಯಕ್ಕೆ ಬೆಲೆ ಕೊಡ್ತಕ್ಕಂಥ ವಿಷಯವನ್ನು ಇವತ್ತು ನಾನು ಹೇಳಿದ್ದೇನೆ. ಇದು ಭಾಳ ಅತ್ಯಮೂಲ್ಯವಾಗಿದೆ. ಇದನ್ನು ಯಾರೂ ಕೂಡ ಕಂಡೆಮ್ ಮಾಡದಲೆ, ಹೀನಾಯ ಮಾಡದಲೆ ಇದನ್ನು ಉಳಿಸ್ಕೊಳ್ಳಿ, ಬೆಳೆಸ್ಕೊಳ್ಳಿ. ಇದರಿಂದ ಜಗತ್ತು ಉದ್ಧಾರ ಆಗುತ್ತೆ ಅಂತಕ್ಕಂಥ ಈ ಒಂದು ಸೂಕ್ಷ್ಮ ಧರ್ಮ ಸಂದೇಶವನ್ನು ಕೊಟ್ಟು ಈ ದಿವಸದ ಪ್ರವಚನವನ್ನು ಮುಕ್ತಾಯ ಮಾಡೋಣ.